ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅಯೋಧ್ಯಕಾಂಡ ಎಲ್ಲರಿಗೂ ನಮಸ್ಕಾರ. ಅರಣ್ಯಕಾಂಡ ಕ್ಷಮಿಸಿ. ಕಳೆದ ಒಂದು ಸಂಚಿಕೆಯಲ್ಲಿ ಋಷಿಗಳಿಗೆ ಅಭಯವನ್ನು ನೀಡಿರುವಂಥ ರಾಮನಿಗೆ ಒಂದು ಚಿಕ್ಕ ಸಲಹೆ, ಹೆಣ್ಣಾಗಿರೋದ್ರಿಂದ ಗಂಡನ ಒಂದು ಯೋಗಕ್ಷೇಮವನ್ನು ಬಯಸಿ ಹೇಳಿರುವಂಥ ಮಾತುಗಳ ಬಗ್ಗೆ ನಾವು ನಿನ್ನೆ ಕಳೆದ ಒಂದು ಸಂಚಿಕೆಯಲ್ಲಿ ಏನೋ ತಿಳ್ಕೊಂಡ್ವಿ. ಆಗ ಸೀತಮ್ಮ ಹೇಳಿರುವಂಥ ಇನ್ನೂ ಮಾತನ್ನು ಮುಂದುವರಿಸ್ತಾರೆ. ನೀವು ನನ್ನ ಹತ್ರ ಒಂದು ಮಾತನ್ನು ಅನ್ಬೋದು, ನಾನು ರಾಜ ಅಲ್ಲದೆ ಇದ್ರೂ ನಾನು ಒಬ್ಬ ಕ್ಷತ್ರಿಯ, ಅದಕ್ಕಾಗಿ ನಾನು ಕೋದಂಡವನ್ನು ಇಟ್ಕೊಳೋದ್ರಲ್ಲಿ ತಪ್ಪಿಲ್ಲ ಅಂತಂದು ಅಂತೀರಾ. ನಿಮ್ಮನ್ನು ಯಾರಾದರೂ ಆರ್ತಿಯಿಂದ ರಕ್ಷಿಸಿ ಅಂತ ಕರೆದ್ರೆ ಅವರನ್ನು ನೀವು ರಕ್ಷಿಸ್ರಿ, ತಪ್ಪಿಲ್ಲ. ಆದರೆ ಎಲ್ಲೋ ಋಷಿಗಳನ್ನು ಯಾರೋ ರಾಕ್ಷಸರು ಪೀಡಿಸ್ತಾ ಇದ್ದಾರೆ ಅಂತಂದು ರಾಕ್ಷಸರೆಲ್ಲರನ್ನು ಸಾಯಿಸ್ತೀನಿ ಅಂತ ಪ್ರತಿಜ್ಞೆ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ನಾನು ಒಬ್ಬ ಸ್ತ್ರೀಯಾಗಿರೋದ್ರಿಂದ ಅವಸರವಿಲ್ಲದೆ ಇದ್ರು ಭಾಳಷ್ಟು ಭಯಪಟ್ಟು ಹೇಳದೇ ಇರುವಂಥ ಮಾತು ನಿಮಗೆ ಹೇಳಿದ್ದೀನೇನೋ ಶ್ರೀರಾಮ, ನಿಮ್ಮ ತಮ್ಮನೊಂದಿಗೆ ಆಲೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಣಯಕ್ಕೆ ಬನ್ನಿ ಅಂತ ಸೀತಮ್ಮ ರಾಮನೊಂದಿಗೆ ಅಂತಾರಂತೆ. ಆಗ ಇದು ಸೀತಮ್ಮ ನಾನು ಹೇಳಿದ್ದೀನಿ, ಇನ್ನು ದಂಡಕಾರಣ್ಯಕ್ಕೆ ಹೋಗೋದೇ ಬೇಡ, ನನ್ನ ಮಾತೇ ನಡಿಬೇಕು ಅಂತಂತಂದು ಮೊಂಡಾಗಿರುವಂಥ ಇದನ್ನು ಹಠವನ್ನು ಹಿಡಿಲಿಲ್ಲ. ಯಾಕೆ ಅಂತಂದರೆ ಕೆಲವಷ್ಟು ವಿಷಯಗಳು ಹೆಣ್ಣು ಮಕ್ಕಳಿಗೂ ಮತ್ತು ಗಂಡ ಮಕ್ಕಳಿಗೂ ಭಾವನೆಗಳಲ್ಲಿ ಮತ್ತು ಒಂದು ಅಭಿಪ್ರಾಯದಲ್ಲಿ ಬೇರೆ ಬೇರೆನೇ ಇರುತ್ತೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ಹೇಳುವಂಥದ್ದು ಕೇಳಬೇಕು, ಹಾಗೂ ಹೊರಗಡೆ ಗಂಡ ಮಕ್ಕಳು ಹೇಳುವಂಥದ್ದು ಕೇಳಬೇಕು ಅಂತ ನಮ್ಮ ಶಾಸ್ತ್ರ ಹೇಳ್ತಾ ಇರುತ್ತೆ. ಯಾಕೆ ಅಂತಂದರೆ ಕೆಲವಷ್ಟು ವಿಷಯಗಳಲ್ಲಿ ಹೆಣ್ಣುಮಕ್ಕಳು ಕರೆಕ್ಟ್ ಆಗಿರುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಕೆಲವಷ್ಟು ವಿಷಯಗಳಲ್ಲಿ ಗಂಡಸರು ಸರಿಯಾಗಿರುವಂಥ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅಂತಂದರೆ ಹೆಣ್ಣು ಯಾವಾಗಲೂ ಕೋಮಲವಾಗಿ ಆಲೋಚನೆ ಮಾಡ್ತಾಳೆ, ಭಯಭೀತಳಾಗಿರ್ತಾರೆ. ಎಲ್ಲ ಕಾಲದಲ್ಲೂ ಸರ್ವಕಾಲ ಸರ್ವಾವಸ್ಥೆಯಲ್ಲೂ ಭಯ ಹಾಗೂ ಕೋಮಲತೆ ಕೆಲಸಕ್ಕೆ ಬರೋದಿಲ್ವಲ್ಲ. ಕೆಲವಷ್ಟು ವಿಷಯಗಳಲ್ಲಿ ಕಠಿಣವಾಗೇ ಇರಬೇಕಾಗುತ್ತೆ. ನಾವು ಮನೆಯಲ್ಲೇ ನೋಡಿಕೊಂಡ್ರು ನಾವು ತಾಯಿಯೊಂದಿಗೆ ಬಹಳ ಸಲಿಗೆಯಿಂದ ಇರ್ತೀವಿ. ಅದೇ ಅಪ್ಪ ಬರ್ತದಂಗೆ ಬಹಳ ಭಯಭೀತರಾಗ್ತೀವಲ್ವ. ಆ ಭಯನೇ ನಮ್ಮನ್ನು ಕ್ರಮಶಿಕ್ಷಣೆಯಿಂದ ಇಡೋದಕ್ಕೆ ಸಹಾಯ ಆಗುತ್ತಲ್ವಾ. ಇದೇ ರೀತಿ ಸೀತಮ್ಮ ಕೂಡ ಏನು ಹೇಳ್ತಾ ಇದ್ದಾರೆ, ನಾನು ಒಂದು ಹೆಣ್ಣಾಗಿರೋದ್ರಿಂದ ಹೆಚ್ಚು ಭಯಪಟ್ಟಿದ್ದೀನೇನು, ನಿಮ್ಮ ತಮ್ಮನೊಂದಿಗೆ ನೀವು ಮಾತನಾಡಿ ನಿರ್ಣಯ ತಗೊಳ್ರಿ ಅಂತ ಆ ತಾಯಿ ಸಲಹೆ ಕೊಟ್ಟಿದ್ದಾರೆ. ಅದರ ನಂತರ ನಿಮ್ಮಿಷ್ಟ ಅಂತಂದು ಎಷ್ಟು ಅನ್ಯೋನ್ಯವಾಗಿರುವಂಥ ದಾಂಪತ್ಯ ಒಬ್ಬ ಸೀತಾರಾಮದ್ದು. ಅದಕ್ಕೋಸ್ಕರನೇ ಯಾರಾದರೂ ಆಶೀರ್ವಾದ ಮಾಡಬೇಕು ಅಂತಂದರೆ ನೀವು ಸೀತಾರಾಮರತ್ತೆ ಇರ್ರಿ ಅಂತ ಹೇಳ್ತಾರೆ. ಆದರೆ ಕರ್ಮ ಏನು ಮಾಡಬೇಕು, ಅದು ಯಾರಿಗೆ ಬರೆಸ್ತಾರೋ ಏನೋ. ಸೀತಾರಾಮರು ಜೊತೆಲಿ ಇಲ್ಲೇ ಇಲ್ಲ, ಅವರು ಭಾಳ ಬೇರೆ ಬೇರೆ ಆಗಿರೋದೇ ಹೆಚ್ಚು ಅಂತಂತ. ಆದರೆ ಸೀತಾರಾಮರು 10 ತಿಂಗಳು ಮಾತ್ರನೇ ದೂರ ಇರೋದು, ಮತ್ತೆ ಯಾವಾಗಲೂ ದೂರ ಆಗಲಿಲ್ಲ. ಅದು ರಾಮನ ಅವತಾರ ಪ್ರಯೋಜನಕ್ಕಾಗಿ ಸೀತಮ್ಮ 10 ತಿಂಗಳು ದೂರ ಇದ್ದಾರೆ ವಿನಃ ಮತ್ತೆ ಸೀತಾರಾಮರು ಅವತಾರ ಪರಿಸಮಾಪ್ತಿ ಆಗೋ ತನಕಲೂ ಜೊತೆಯಾಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಸೀತಮ್ಮ ಹೇಳಿರುವಂಥ ಮಾತಿಗೆ ರಾಮ ಹೀಗೆ ಉತ್ತರ ಕೊಡ್ತಾ ಇದ್ದಾರೆ. ಸೀತಾ, ರಾಕ್ಷಸರು ತಮ್ಮನ್ನು ಪೀಡಿಸ್ತಾ ಇದ್ದಾರೆ ಅಂತ ಆ ಋಷಿಗಳನ್ನು ರಕ್ಷಿಸ್ರಿ ಅಂತಂದು ನನ್ನನ್ನು ಶರಣಾಗತಿ ಮಾಡಿದ್ದಾರೆ. ನಾನೇನು ಹೋಗಿ ಅವರನ್ನು ಕೇಳಲಿಲ್ಲ, ಅವರಷ್ಟಕ್ಕೆ ಅವರು ಬಂದು ನನಗೆ ಶರಣಾಗತಿ ಮಾಡಿದ್ದಾರೆ. ಆಗ ನನಗೆ ಎಷ್ಟು ನಾಚಿಕೆ ಆಯಿತು ಗೊತ್ತಾ ಅಂತಂದರೆ, ನಾನು ಮಾಡಬೇಕಾಗಿರುವಂಥ ಕರ್ತವ್ಯ ನಾನು ಸರಿಯಾಗಿ ಮಾಡಲಿಲ್ಲ ಅಂತ ಶ್ರೀರಾಮಚಂದ್ರ ಪ್ರಭುಗೆ ಕರ್ತವ್ಯದ ಲೋಪದ ಒಂದು ನಾಚಿಕೆ ಅಂತಂತೆ. ನಾನು ಕ್ಷತ್ರಿಯನಾಗಿರೋದ್ರಿಂದ ಅವರು ಕಷ್ಟ ಬಂದರೆ ಆ ಕಷ್ಟಗಳನ್ನು ನಾನು ತಿಳ್ಕೊಂಡು ರಾಕ್ಷಸ ಸಂಹಾರ ಮಾಡಿ ತಾಪಸಿಗಳಿಗೆ ತಪಸ್ಸು ಮಾಡ್ಕೊಳೋ ಥರ ನಾನು ನೋಡಬೇಕು. ನಿಮಗೆ ಕಷ್ಟ ಇದೆ ಅಂತಂದು ಇದೆ ಅಂತ ನಾನು ಅವರನ್ನು ಕೇಳಿಲ್ಲ. ನನ್ನಷ್ಟಕ್ಕೆ ನಾನು ರಾಕ್ಷಸ ಸಂಹಾರ ಮಾಡ್ತೀನಿ ಅಂತ ಅನ್ನಲಿಲ್ಲ. ನಾನು
ನಾನು ಇವನ್ನ ಯಾವನ್ನೂ ಮಾಡಿಲ್ಲ. ಅವರು ನನ್ನ ಹತ್ರ ಬಂದ್ಬಿಟ್ಟು ಶರಣಾಗತಿ ಮಾಡಿದ್ರು, ಆಗ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೀನಿ. ಹೀಗೆ ಮಾಡೋದು ನನ್ನ ಕ್ಷಾತ್ರ ಧರ್ಮ. ಒಂದು ಬಾರಿ ನಾನು ಯಾರನ್ನಾದರೂ ರಕ್ಷಿಸ್ತೀನಿ ಅಂತಂದು ಪ್ರತಿಜ್ಞೆ ಮಾಡಿದ್ರೆ ನನ್ನ ಶರೀರದಲ್ಲಿ ಪ್ರಾಣ ಇರುವ ತನಕನೂ ಅವರನ್ನು ರಕ್ಷಿಸಿ ತೀರ್ತೀನಿ. ಜೈ ಶ್ರೀರಾಮ್. ಇದು ಶ್ರೀರಾಮನ ಒಂದು ಶರಣಾಗತಿ ಮಾಡಿ ನೋಡ್ಬೇಕು. ಅವರೆಷ್ಟು ಚೆನ್ನಾಗಿ ನಮ್ಮ ಜೀವನವನ್ನು ಅಂಗೈಯಲ್ಲಿ ಇಟ್ಕೊಂಡು ನಡೆಸ್ಕೊಂಡು ಹೋಗ್ತಾರೆ ಅಂತಂತಂದು ಅದು ಅನುಭವ ಇದ್ದಂಥವ್ರಿಗೆ ಗೊತ್ತಾಗುತ್ತೆ. ಅಷ್ಟ ಕರುಣಾಮೂರ್ತಿ ಶ್ರೀರಾಮಚಂದ್ರ ಪ್ರಭು. ನಾನು ಮಾಡಿರುವಂಥ ಪ್ರತಿಜ್ಞೆಯನ್ನು ನಿರ್ವಹಿಸ್ಕೋದಕ್ಕೋಸ್ಕರ ಅವಸರವಾದರೆ ನಿನ್ನನ್ನು ಬಿಟ್ಬಿಡ್ತೀನಿ, ಲಕ್ಷ್ಮಣನನ್ನು ಬಿಟ್ಬಿಡ್ತೀನಿ, ಅವಸರವಾದರೆ ನನ್ನ ಶರೀರವನ್ನೇ, ನನ್ನ ಪ್ರಾಣವನ್ನೇ ಬಿಟ್ಬಿಡ್ತೀನಿ. ಅಷ್ಟೇ ಆಗಲಿ, ಎಂಥ ಪರಿಸ್ಥಿತಿಯಲ್ಲೂ ನಾನು ಮಾತು ತಪ್ಪೋದಿಲ್ಲ, ಪ್ರತಿಜ್ಞೆ ಮಾಡಿರೋದ್ರಿಂದ ರಾಕ್ಷಸರನ್ನು ಸಂಹರಿಸೇ ತೀರ್ತೀನಿ ಸೀತಾ ಅಂತ ಅಂತಾರಂತೆ. ಈ ಮಾತನ್ನು ಕೇಳಿರುವಂತ ಸೀತಮ್ಮ ಬಹಳ ಸಂತೋಷ ಪಡ್ತಾರಂತೆ. ನೀನು ಹೇಗೆ ನಿರ್ಣಯಿಸಿದ್ರೆ ಹಾಗೆ ನಡೆಯುತ್ತೆ ಅಂತಂತಾರಂತೆ. ಮುಂದೆ ಸೀತಾರಾಮರ ಮುಂದೆ ರಾಮ, ಮಧ್ಯದಲ್ಲಿ ಸೀತಮ್ಮ, ಹಿಂದ್ಗಡೆ ಲಕ್ಷ್ಮಣ ಸ್ವಾಮಿ ನಡ್ಕೊಂತ ಅರಣ್ಯಕ್ಕೆ ಹೋಗ್ತಾರಂತೆ. ಇಲ್ಲಿ ಸೀತಮ್ಮನ ಅವಮಾನ ಮಾಡಿ ನಿನ್ಗೇನು ಗೊತ್ತಂತಂದು ಇಂಥ ದೊಡ್ಡ ದೊಡ್ಡ ವಿಷಯಗಳನ್ನು ಹೇಳ್ತಾ ಇದೆಯಾ, ಬಾಯಿ ಮುಚ್ಕೊಂಡು ಕೂತ್ಕೋ, ನಿನ್ನ ಮನೆಯಲ್ಲಿರುವಂಥವಳು, ಅಡುಗೆ ಮಾಡುವಂಥವಳು, ನಿನಗೆ ನನಗೆ ಸಲಹೆ ಕೊಡುವಂಥವಳ, ಒಂದು ಹೆಣ್ಣು ಅಂತಂತಂದು ಇಲ್ಲಿ ಕೀಳಭಾವನೆಯಿಂದ ನೋಡಲಿಲ್ಲ. ಏನು ಅವರು ಹೇಳಿರುವಂಥ ಒಂದು ಅಭಿಪ್ರಾಯಕ್ಕೆ ಸರಿಯಾಗಿ ಉತ್ತರ ಅಂದರೆ ಸಮಾಧಾನವಾಗಿ ಉತ್ತರವನ್ನು ನೀಡಿದಾರಲ್ವಾ. ಮನುಷ್ಯರಿಗೆ ಬರುವಂಥ ಈ ಗಂಡ ಹೆಂಡತಿ ಸಂಬಂಧದಲ್ಲಿ ಬಿರುಕು ಮೂಡೋದೆ ನಾವು ರ್ಯಾಶ್ ಆಗಿ ಅಂತಂದರೆ ಕೋಪದಿಂದ, ಸಮಾಧಾನದಿಂದ ಮಾತನಾಡಿದ್ರೆ ಜಗಳಗಳು ಯಾಕೆ ಬರ್ತವೆ? ನಾವೇನಾದರೂ ಪಶುಗಳ ಮಾತಿದೆಯಲ್ವಾ, ಆ ಮಾತಿನಿಂದ ತಿರ್ದೇ ಇರುವಂಥ ಏನಾದರೂ ಪ್ರಾಬ್ಲಮ್ಸ್ ಯಾವುದಾದ್ರೂ ಇದೆಯಾ? ಅಹಂಕಾರ ಒಂದು ಇಲ್ಲ ಅಂತಂತಂದರೆ ಅದು ದೇಶದ ಸಮಸ್ಯೆನೇ ಆಗಲಿ, ಕುಟುಂಬದ ಸಮಸ್ಯೆನೇ ಆಗಲಿ, ವ್ಯಕ್ತಿಯಿಂದ ವ್ಯಕ್ತಿಗೆ ಆಗಲಿ ಮಾತಿನಿಂದ ತೀರಿಸ್ಕೋಬಹುದಲ್ವಾ. ಇವತ್ತು ಇಸ್ರಾಯೇಲ್ ಮತ್ತು ಅಮೇರಿಕಾ ಯುದ್ಧ ಮಾಡ್ಕೊಳ್ತಾ ಇದೆ. ಯುದ್ಧ ಅವಸರನಾ? ಮಾತಿದೆಯಲ್ಲಪ್ಪ ಮಹಾನುಭಾವರೇ, ಕೂತ್ಕೊಂಡು ಮಾತುಕತೆ ಮಾತಾಡಿಕೊಂಡು ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದಲ್ವ. ದೊಡ್ಡ ಸಮಸ್ಯೆಯಿಂದ ಚಿಕ್ಕ ಸಮಸ್ಯೆ ತನಕ ಸಮಾಧಾನವಾಗಿರುವಂಥ ಮಾತು. 86 ಲಕ್ಷ ಜೀವರಾಶಿಯಲ್ಲಿ ಯಾರಿಗೂ ನೀಡದೇ ಇರುವಂಥ ಒಂದು ಅದೃಷ್ಟ ಏನು ಅಂದರೆ ಮಾನವ ಜನ್ಮಕ್ಕೆ ಮಾತಿನ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಈ ಮಾತಿನ ಶಕ್ತಿ ರಾಮಾಯಣದಲ್ಲಿ ಪದೇ ಪದೇ ನಿರೂಪಣೆ ಆಗ್ತಾ ಇರುತ್ತೆ. ಸುಂದರಕಾಂಡದಲ್ಲಂತೂ ಇನ್ನೂ ಬಹಳ ನಿರೂಪಣೆ ಆಗಿದೆ. ಈ ಮಾತನ್ನು ಉಪಯೋಗಿಸ್ಕೊಂಡು ಎಂಥ ಪರಿಸ್ಥಿತಿಗಳನ್ನಾದರೂ ನಾವು ಸರಿ ಮಾಡ್ಬೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಈ ಮಾತನ್ನು ಕೇಳಿರುವಂಥ ಸೀತಮ್ಮ ಬಹಳ ಸಂತೋಷಪಟ್ಟು ಹಾಗೆ ಅರಣ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬೊಬ್ಬ ತಾಪಸಿ ಆಶ್ರಮವನ್ನು ನೋಡ್ತಾ ಇದ್ದಾರಂತೆ. ಹಾಗೆ ಅವರೊಂದಿಗೆ ಕೆಲವು ಜನ ಮುನಿಗಳು ಕೂಡ ಸೇರಿ ಬರ್ತಾ ಇದ್ದಾರಂತೆ. ಅವ್ರಿಗೆ ಆಗ ಒಂದು ವಿಚಿತ್ರವಾಗಿರುವಂಥ ದೊಡ್ಡ ಸರಸ್ಸು ಕಾಣಿಸುತ್ತಂತೆ. ಆ ಸರಸ್ಸಿನಿಂದ ಸಂಗೀತ ಕೇಳ್ತಾ ಇದೆಯಂತೆ, ನೃತ್ಯ ಧ್ವನಿ ಕೇಳ್ತಾ ಇದೆಯಂತೆ, ಹಾಡು ಕೇಳ್ತಾ ಇದೆಯಂತೆ. ಈ ಸರಸ್ಸಿನಿಂದ ಬರ್ತಾ ಇರುವಂತಹ ಶಬ್ದಗಳನ್ನು ಕೇಳ್ತಾ ಇರುವಂತಹ ರಾಮನಿಗೆ ಆಶ್ಚರ್ಯವಾಗ್ತಾ ಇದೆಯಂತೆ. ತನ್ನ ಪಕ್ಕದಲ್ಲಿ ಇರುವಂತಹ ಧರ್ಮಭೃತು ಅನ್ನುವಂಥ ಮುನಿಯನ್ನು ಕರೆದ್ಬಿಟ್ಟು ಈ ಸರೋವರದಿಂದ ಇವೆಲ್ಲವೂ ಕೇಳ್ತಾ ಇದೆ, ಏನು ವಿಷಯ ಅಂತ ಕೇಳ್ತಾರಂತೆ. ಅಂದರೆ ಸರೋವರದಿಂದ ಸಂಗೀತ ಏನಪ್ಪ ಕೇಳಿಸೋದು ಅಲ್ವಾ? ಕೇಳಿದ್ರೆ ಬಹಳ ಆಶ್ಚರ್ಯ ಅನ್ಸುತ್ತಲ್ಲ. ಆಗ ಧರ್ಮಪುತ್ರ ಅಂತನಂತೆ ಈ ಸರಸ್ಸಿನಲ್ಲಿ ಮಾಂಡಕರ್ಣಿ ಅನ್ನುವಂಥ ಋಷಿ ತಪಸ್ಸನ್ನು ಮಾಡ್ತಾ ಇದ್ದ. ಆತ 10,000 ವರ್ಷಗಳು ವಾಯುಭಕ್ಷಣೆಯಿಂದ ತಪಸ್ಸನ್ನು ಮಾಡ್ದ. ಈತನ ತಪಸ್ಸಿನಿಂದ ತನ್ನ ಸ್ಥಾನವನ್ನು ಆಕ್ರಮಿಸ್ಕೊಳ್ತಾನೆ ಅಂತ ದಿಕ್ಪಾಲಕರು ಅಂತ ಅಂದ್ಕೊಂಡು ಆತನ ತಪಸ್ಸನ್ನು ಭಂಗ ಮಾಡೋದಕ್ಕೋಸ್ಕರ 5 ಜನ ಅಪ್ಸರೆಸೆಯರನ್ನು ಕಳಿಸ್ತಾರೆ. ಆಗ ಮಾಂಡಕರ್ಣ ಮಹಾಮುನಿ ಆ ಅಪ್ಸರೆಸರಿಗೆ ವಶರಾಗ್ಬಿಡ್ತಾರೆ. ಆಗ ಒಂದು ದೊಡ್ಡ ಸರಸ್ಸನ್ನು ನಿರ್ಮಾಣ ಮಾಡಿ ಅದರಲ್ಲಿ ಅಂತಃಪುರವನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಈ ಅಂತಃಪುರದ ಒಳಗೆ ಆತ ಅಪ್ಸರೆಸೆಯರೊಂದಿಗೆ ಕಲಿತು ಕ್ರೀಡಿಸ್ತಾ ಇರ್ತಾನೆ. ತನ್ನ ಶಕ್ತಿಯೊಂದಿಗೆ ಯೌವನವನ್ನು ಹೊಂದಿದ್ದಾನೆ. ಈ 5 ಜನರೊಂದಿಗೆ ರಮಿಸ್ತಾ ಇರ್ತಾನೆ. ಒಳಗಡೆಯಿಂದ ಆ ಅಪ್ಸರೆಸರು ಹಾಡ್ತಾ ಇರುವಂತಹ ಹಾಡುಗಳು, ನುಡಿಸ್ತಾ ಇರುವಂತಹ ವಾದ್ಯಗಳ ಶಬ್ದವೇ ನಮಗೆ ಹೊರಗಡೆ ಕೇಳಿಸ್ತಾ ಇದೆ ರಾಮ ಅಂತ ಹೇಳ್ತಾರಂತೆ. ಇದನ್ನು ಕೇಳಿರುವಂತಹ ರಾಮನಿಗೆ ಬಹಳ ಆಶ್ಚರ್ಯವಾಗಿ ಮುಂದಕ್ಕೆ ಪ್ರಯಾಣ ಆಗ್ತಾರೆ. ಅಂತಂದ್ರೆ
ನಮ್ಮ ಭಾರತ ದೇಶದಲ್ಲಿ ಇಂಥ ವಿಚಿತ್ರವಾಗಿರುವಂಥ ಸರಸ್ಸುಗಳು ಬಹಳನೇ ನಾವು ಕಾಣಬಹುದು. ಸರಸ್ಸುಗಳಾಗಲಿ, ಗುಹೆಗಳಾಗಲಿ, ತಿರುಣಾಮಲೆ ಏನು ಅರುಣಾಚಲಂ ಪ್ರದೇಶದಲ್ಲಿ ಆ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತ 2 ರಿಂದ 3 ಗಂಟೆ ನಡುವೆ ಅಲ್ಲಿ ಒಂದು ಗುಹೆ ಹತ್ರ ಕೆಲವಷ್ಟು ಗುಹೆಗಳಲ್ಲಿ ಗಂಧರ್ವರ ನಾಟ್ಯ ಮತ್ತು ಗಾನ ಕೇಳ್ತಾ ಇರುತ್ತೆ ಅಂತ ಹೇಳ್ತಾರೆ. ಇವಾಗ ಗಿರಿ ಪ್ರದಕ್ಷಿಣೆ ಮಾಡುವಂಥವ್ರು ವಿದೇಶಿ ಮಹಿಳೆಯರು ಒಂದು 40-45 ವರ್ಷದ ಕೆಳಗೆ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ. ಅದನ್ನು ನಾವು ಇವಾಗಲೂ ಕೇಳ್ಬೋದು. ತಿರುಮಲದಲ್ಲಿ ಒಂದು ಅದೃಶ್ಯವಾಗಿರುವಂಥ ಒಂದು ಸರಸ್ಸಿದೆಯಂತೆ. ಆ ಸರಸ್ಸಿನಲ್ಲಿ ಆ ಸರಸ್ಸಿನ ನೀರನ್ನು ಯಾರಾದರೂ ಮುಟ್ಟಿದ್ರೆ ಯೌವನವಂತರಾಗ್ಬಿಡ್ತಾರಂತೆ. ಅಂದರೆ ಒಂದು ಒಣಗಿರುವಂಥ ಎಲೆಯನ್ನು ಅದರಲ್ಲಿ ಹಾಕ್ಬಿಟ್ರೆ ಚಿಗುರೆ ಎಲೆ ಥರ, ಹಸಿರಿನ ಎಲೆ ಥರ ಇದಾಗುತ್ತಂತೆ, ಬರುತ್ತಂತೆ. ತಿರುಮಲದಲ್ಲಿ ಇರುವಂಥದ್ದು 101 ಪುಷ್ಕರಣಿಗಳು ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಆದರೆ 1016 ಪುಷ್ಕರಣಿಗಳು ಅದೃಶ್ಯ ರೂಪದಲ್ಲಿ ಅವ್ರಿಗೆ ಯೋಗ್ಯವಿರುವಂಥ ಮಹನೀಯರಿಗೆ ಮಾತ್ರನೇ ಅದು ಸಿಗುತ್ತೆ ಅಂತ ಇವಾಗಲೂ ಹೇಳುವಂಥ ರೂಢಿದೆ. ಇದು ಏನು ವೆಂಕಟಾಚಲ ಮಹಾತ್ಮ್ಯದಲ್ಲಿ ಕೂಡ ನಾವು ಕೇಳ್ಬೋದು. ನನಗೇನಾದರೂ ಆ ನೀರು ಸಿಕ್ಬಿಟ್ರೆ ನಮ್ಮ ಗುರುನಾಥನ ತಂದು ನಾನು ಗುರು ಕಾಣಿಕೆ ಕೊಡ್ತೀನಿ. ನಮ್ಮ ಗುರುನಾಥರು 16 ವರ್ಷದ ಬಾಲಕನಂತೆ ಇದ್ದು ಇನ್ನೂ ಈ ನಾಮ ಪ್ರಚಾರ, ಧರ್ಮ ಪ್ರಚಾರ, ಹಿಂದೂ ಧರ್ಮಕ್ಕೋಸ್ಕರ ಆ ಮಹನೀಯರು ಎಷ್ಟೆಷ್ಟು ಮಾಡ್ತಾ ಇದ್ದಾರೆ. ಆ ಗುರುವಿಗೆ ನಾನು ಸಮರ್ಪಣೆ ಮಾಡ್ತೀನಿ. ಮತ್ತು ನಂತರ ನಮ್ಮ ಮೋದಿಜಿಯವರಿಗೆ ಇಂಥ ನೀರು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಮ್ಮ ದೇಶ ಎಷ್ಟು ಮುಂದಕ್ಕೆ ಹೋಗುತ್ತೆ ಅಂತ ನನ್ನ ಒಂದು ಚಿಕ್ಕ ಅನಿಸಿಕೆ ಅಷ್ಟೇ. ಇದನ್ನು ಕೇಳಿರುವಂಥ ರಾಮ ಆಶ್ಚರ್ಯಗೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾರಂತೆ. ಈ ಮಾನಕರ್ಣ ಮಹರ್ಷಿ ಜೀವನದ ತಾತ್ಪರ್ಯವನ್ನು ನೋಡಿದ್ರೆ, ಮಾನಕರ್ಣ ಮಹರ್ಷಿ ಹತ್ರ ಬಂದಿರುವಂಥ 5 ಜನ ಅಪ್ಸರಸರು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅನ್ನುವಂಥ ಜ್ಞಾನೇಂದ್ರಿಯಗಳು ತನ್ನ ಇಂದ್ರಿಯಗಳಿಗೆ ಒಳಗಾಗ್ಬಿಟ್ಟು ತಾನು ಈಗಿನ ತನಕ ಸಂಪಾದಿಸಿರುವಂಥ ತಪಶಕ್ತಿಯನ್ನು, ಸುಖವನ್ನು ಅನುಭವಿಸೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ತನ್ನ ಜೀವನವನ್ನು ವ್ಯರ್ಥ ಮಾಡ್ಕೊಂಡಿದ್ದಾರೆ, ತಾನು ವ್ಯರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂಥದ್ದು ಯಾವುದೋ ಒಂದು ಚಿಕ್ಕ ಪ್ರಲೋಭಕ್ಕೆ ಒಳಗಾಗ್ಬಿಟ್ಟು ನಾವು ಏನೋ ಅನಂತವಾಗಿರುವಂಥ ಅಪಾರ ಶಕ್ತಿಯಾಗಿರುವಂಥ ತಪಸ್ಸನ್ನು, ನಮ್ಮ ಕ್ಯಾರೆಕ್ಟರ್ನ ಯಾವತ್ತೂ ಕಳ್ಕೋಬಾರ್ದು ಅಂತ ಈ ಒಂದು ಕಥೆಯಿಂದ ನಾವು ತಿಳ್ಕೊಬೇಕಾಗತ್ತೆ. ತಾನು ನೋಡಿರುವಂಥ ಆಶ್ರಮ ಒಂದರಲ್ಲಿ 6 ತಿಂಗಳಿರ್ತಾರಂತೆ, ಒಂದರಲ್ಲಿ 9 ತಿಂಗಳಿರ್ತಾರಂತೆ, ಮತ್ತೊಂದರಲ್ಲಿ 1 ವರ್ಷ ಇರ್ತಾರಂತೆ. ಹಾಗೆ ಒಂದೊಂದು ಆಶ್ರಮದಲ್ಲಿ ಕಾಲವನ್ನು ಕಳೀತಾ ಇದ್ದಾರಂತೆ. ಹೀಗೆ 10 ವರ್ಷಗಳು ಕಳೆದೋಯ್ತಂತೆ. ಆಗ 10 ವರ್ಷಗಳು ರಾಮ ಎಲ್ಲ ತಾಪಸಿ ಆಶ್ರಮವನ್ನು ಸಂದರ್ಶಿಸಿ ನಂತರ ಸುತೀಕ್ಷ್ಣರ ಆಶ್ರಮಕ್ಕೆ ಬರ್ತಾರಂತೆ. ಯಾರು? ಶ್ರೀರಾಮಚಂದ್ರ ಪ್ರಭು. ನಮ್ಮ ಭಾರತ ದೇಶದಲ್ಲಿ ಹಲವಾರು ಕಡೆ ಅಂತಂದರೆ ಪ್ರತಿಯೊಂದು ಪ್ರದೇಶದಲ್ಲೂ ಏನೋ ಇಲ್ಲಿ ರಾಮ ಅರಣ್ಯವಾಸಕ್ಕೆ ಬಂದಿದ್ದ, ಇಲ್ಲಿ ಪಾದ ಮುದ್ರಿಕೆಗಳಿದೆ, ಇಲ್ಲಿ ಸೀತಮ್ಮನ ಪಾದ ಮುದ್ರಿಕೆಗಳಿದೆ, ಇಲ್ಲಿ ರಾಮ ಒಂದು ದಿನ ರಾತ್ರಿ ನಿದ್ದೆ ಮಾಡಿದ್ದ. ಅನೇಕ ಪ್ರದೇಶಗಳು ಭಾರತ ದೇಶದಲ್ಲಿ ನಾವು ಹೇಳ್ಕೊತ ತಿರುಗ್ತಾ ಇರ್ತೀವಿ. ಕರ್ನಾಟಕದಲ್ಲಿ ಯಾರು ರಾಮನಗರದಲ್ಲಿ ರಾಮಗಿರಿಯನ್ನು ನೋಡ್ತೀವಿ, ಮತ್ತು ರಾಮನ ಚಿಲುಮೆಯನ್ನು ನೋಡ್ತೀವಿ, ಜಟಂಗಿ ರಾಮೇಶ್ವರ ಪ್ರದೇಶವನ್ನು ನೋಡ್ತೀವಿ. ಹಲವಷ್ಟು ಕಡೆ ಶ್ರೀರಾಮಚಂದ್ರ ಪ್ರಭು ವನವಾಸ ಸಮಯದಲ್ಲಿ ಇಲ್ಲಿ ಬಂದಿದ್ದ, ಇಲ್ಲಿ ದರ್ಶಿಸಿದ್ದ, ಇಲ್ಲಿ ಸಂದರ್ಶನ ಮಾಡ್ಕೊಂಡು ಹೋಗಿದ್ದ ಅಂತಂತಂದು ಪ್ರತಿಯೊಂದು ಹತ್ರನೂ ನಾವು ಕೇಳ್ತಾ ಇರ್ತೀವಿ. ಅಂದರೆ ಇಡೀ ಭಾರತ ದೇಶ ದಂಡಕಾರಣ್ಯ ಆಗಿದ್ರೆ 10 ವರ್ಷಗಳು ಆಶ್ರಮಗಳನ್ನು ತಿರುಗಿದ್ದಾರೆ ಅಂತ ಅನ್ನೋದ್ರಲ್ಲಿ ಏನು ಆಶ್ಚರ್ಯವೇನೋ ಆಗೋದಿಲ್ವಲ್ಲ. 10 ವರ್ಷಗಳು ತಿರುಗಿದ್ದಾರೆ ಅಂದ್ರೆ ಅವ್ರು ಅದೆಷ್ಟು ಭೂಮಂಡಲವನ್ನು ಸುತ್ತಿರ್ಬೋದಲ್ವ, ಅದೆಷ್ಟು ಆಶ್ರಮಗಳು ನಮ್ಮ ಭಾರತ ದೇಶದಲ್ಲಿ ಇರ್ಬೋದಲ್ವ. ನೆನೆಸ್ಕೊಂಡ್ರೆ ಎಷ್ಟು ರೋಮಾಂಚನ ಆಗುತ್ತಪ್ಪ. ಆಗ ಸುತೀಕ್ಷ್ಣ ಮಹರ್ಷಿ ಆಶ್ರಮಕ್ಕೆ ಬರ್ತಾರಂತೆ. ಆಗ ರಾಮ, ಅಯ್ಯ, ನಾವು 10 ವರ್ಷಗಳು ತಾಪಸಿಗಳ ಆಶ್ರಮವನ್ನು ನೋಡಿದ್ದೀವಿ, ಮತ್ತೆ ನೀವು ಬರ್ರಿ ಅಂತ ಹೇಳಿದ್ರೆ ಅಗಸ್ತ್ಯ ಮಹರ್ಷಿಗಳ ಆಶ್ರಮ ಇಲ್ಲೆಲ್ಲೋ ಇದೆ ಅಂತ ನಾನು ಕೇಳಿದೆ. ಆದರೆ ಅರಣ್ಯ ಬಹಳ ವಿಶಾಲವಾಗಿರೋದ್ರಿಂದ ಅವರ ಆಶ್ರಮ ಎಲ್ಲಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಅಗಸ್ತ್ಯ ಮಹರ್ಷಿಗಳ ಆಶ್ರಮ ಎಲ್ಲಿದೆಯೋ ದಯಮಾಡಿ ನನಗೆ ತಿಳಿಸ್ಕೊಡಿ. ನನಗೆ ತಿಳಿಸಿದ್ರೆ ನಾನು ಒಂದು ಬಾರಿ ಅಗಸ್ತ್ಯರ ಆಶ್ರಮವನ್ನು ದರ್ಶಿಸಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತಂತಿರುತ್ತೆ.
ಅಗಸ್ತ್ಯ ಮಹರ್ಷಿಗಳ ಹೆಸರನ್ನು ಕೇಳಿದ್ರೇನೆ ಮೈಯೆಲ್ಲ ಪುಳಕಿತವಾಗುತ್ತೆ, ಅಷ್ಟು ಮಹನೀಯರಪ್ಪ. ಆಗ ಸುತೀಕ್ಷ್ಣರು, ರಾಮ ಈ ಮಾತನ್ನು ನಾನೇ ನಿನಗೆ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದೆ, ನನಗೆ ಬಹಳ ಸಂತೋಷವಾಗಿದೆ. ಇಲ್ಲಿಂದ 4 ಯೋಜನೆ ದೂರದಲ್ಲಿ ದಕ್ಷಿಣಕ್ಕೆ ಹೋದ್ರೆ ಅಗಸ್ತ್ಯ ಭ್ರಾತ ಅಂದ್ರೆ ಅಗಸ್ತ್ಯನ ತಮ್ಮ ಅಂತ ಅರ್ಥ. ಆತನ ಹೆಸರು ವಾಲ್ಮೀಕಿ ಮಹರ್ಷಿ ರಾಮಾಯಣದಲ್ಲಿ ಎಲ್ಲೂ ಪ್ರಸ್ತಾಪ ಮಾಡಿರುವಂತೆ ರಘು ಅನ್ನುವಂಥ ಮಹಾರಾಜರ ವಂಶದಲ್ಲಿ ಜನ್ಮಿಸಿರೋದ್ರಿಂದ ರಾಮನಿಗೆ ರಾಘವ ಅಂತ ಕರೀತಾರಲ್ಲ, ಅಗಸ್ತ್ಯನ ತಮ್ಮನಾಗಿರೋದ್ರಿಂದ ಆತನನ್ನು ಅಗಸ್ತ್ಯ ಭ್ರಾತ ಅಂತ ಕರೀತಾ ಇರ್ತಾರೆ. ಆಶ್ರಮ ಕಾಣಿಸುತ್ತೆ, ಅಲ್ಲಿ ಒಂದು ದಿನ ನೀನು ಮಲ್ಕೊಂಡು ಮಾರನೇ ದಿನ ಅಲ್ಲಿಂದ ಹೊರಟು ಬಿಟ್ಟು ಒಂದು ದೊಡ್ಡ ಮರಗಳ ಗುಂಪು ಕಾಣಿಸುತ್ತೆ. ಅಲ್ಲಿಂದ ಮುಂದೆ ಹೋದ್ರೆ ಅಗಸ್ತ್ಯ ಮಹರ್ಷಿಗಳ ಆಶ್ರಮ ಕಾಣಿಸುತ್ತೆ. ಅಲ್ಲಿ ಬಹಳಷ್ಟು ಪಿಪ್ಪಲ ಮರಗಳೊಂದಿಗೆ ತುಂಬಿರುವಂತ ವನ ಕಾಣಿಸುತ್ತೆ. ನೀನು ತಪ್ಪದಲ್ಲೇ ಆ ಆಶ್ರಮವನ್ನು ಸಂದರ್ಶನ ಮಾಡು ಅಂತ ಹೇಳ್ತಾರಂತೆ ಸೀತಾರಾಮ ಲಕ್ಷ್ಮಣರು. ಸುತೀಕ್ಷ್ಣ ಮಹರ್ಷಿ ಹತ್ರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗ್ತಾರಂತೆ. ಆಗ ಅಗಸ್ತ್ಯ ಭ್ರಾತರ ಆಶ್ರಮ ಹತ್ತಿರ ಬರಬೇಕಾದ್ರೆ ರಾಮ ಲಕ್ಷ್ಮಣನೊಂದಿಗೆ, ಲಕ್ಷ್ಮಣ ಈ ಆಶ್ರಮವನ್ನು ಅಗಸ್ತ್ಯ ಭ್ರಾತ ಆಶ್ರಮ ಅಂತ ಯಾಕೆ ಕರೀತಾರೆ ಗೊತ್ತಾ? ಈ ಆಶ್ರಮದ ಹಿಂದೆ ಒಂದು ಕಥೆ ಇದೆ. ಅದೇನು ಅಂತಂದ್ರೆ, ಪೂರ್ವದಲ್ಲಿ ಇಲ್ಲಿ ಇಲ್ವಾಕ ಮತ್ತು ವಾತಾಪಿ ಅನ್ನುವಂಥ ಇಬ್ಬರು ರಾಕ್ಷಸರಿದ್ದರು. ಇಲ್ವಾಕನು ಬ್ರಾಹ್ಮಣ ರೂಪವನ್ನು ಧರಿಸ್ಬಿಟ್ಟು, ವಾತಾಪಿ ಒಂದು ಮೇಕೆ ರೂಪವನ್ನು ಧರಿಸ್ಬಿಟ್ಟು ಅವರು ಕಾಣಿಸಿರುವಂತಹ ಬ್ರಾಹ್ಮಣರ ಹತ್ರ ಕುರಿ ರೂಪವನ್ನು ಧರಿಸ್ತಾ ಇದ್ರಂತೆ. ಆಗ ಕಾಣಿಸಿರುವಂತಹ ಬ್ರಾಹ್ಮಣರ ಹತ್ರ ಹೋಗ್ಬಿಟ್ಟು, ಅಯ್ಯ ನಾಳೆ ನಮ್ಮ ತಂದೆಯವರ ಶ್ರಾದ್ದ ಕರ್ಮವಿದೆ, ಅದಕ್ಕೋಸ್ಕರ ನೀವು ಭೋಕ್ತರಾಗಿ ಬನ್ರಿ. ಶ್ರಾದ್ದ ಕರ್ಮ ಪ್ರತಿ ವರ್ಷ ಪಿಂಡ ಪ್ರದಾನ ಮಾಡ್ತಾರಲ್ಲೋ, ಅದಕ್ಕೋಸ್ಕರ ನೀವು ಶ್ರಾದ್ದ ಕರ್ಮಕ್ಕೋಸ್ಕರ ನಾವು ಭೋಕ್ತರನ್ನು ಕರಿತೀವಲ್ಲೋ, ಅದಕ್ಕೋಸ್ಕರ ಕರೀತಾ ಇದ್ರಂತೆ. ಆಗ ಇಲ್ವಾಕ ಕುರಿ ರೂಪದಲ್ಲಿರುವಂತಹ ಇಲ್ವಾಕನ್ನ ವಾತಾಪಿ ಸಾಯಿಸ್ಬಿಟ್ಟು ಈ ಮಾಂಸವನ್ನು ತಂದು ಬ್ರಾಹ್ಮಣರಿಗೆ ಎಲೆಯಲ್ಲಿ ಬಡಿಸ್ತಾ ಇದ್ರಂತೆ. ತ್ರೇತಾಯುಗದ ಪ್ರಕಾರ ಬ್ರಾಹ್ಮಣರು ತ್ರೇತಾಯುಗದ ಪ್ರಕಾರ ತಂದೆಗೆ ಶ್ರಾದ್ದ ಕರ್ಮ ಇಡುವಂತ ಸಂದರ್ಭದಲ್ಲಿ ಮಾಂಸವನ್ನು ಇಡ್ತಾ ಇದ್ರಂತೆ. ಈ ಮಾಂಸವನ್ನು ಬ್ರಾಹ್ಮಣರು ಭುಜಿಸ್ತಾ ಇದ್ರು. ಅದು ತ್ರೇತಾಯುಗ. ಈ ಕಲಿಯುಗದಲ್ಲಿ ತೂತಿನ ಒಡೆಗೆ ಆ ಸ್ಥಾನವನ್ನು ನೀಡಲಾಗಿದೆ. ಯುಗದಿಂದ ಯುಗಕ್ಕೆ ಧರ್ಮ ಚೇಂಜ್ ಆಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆ ಬ್ರಾಹ್ಮಣ ಮಾಂಸವನ್ನು ತಿಂದ ನಂತರ ಹಸ್ತೋದಕವನ್ನು ಹಾಕ್ಬಿಟ್ಟು ವಾತಾಪಿ ಹೊರಗಡೆ ಬಾ ಅಂತ ಅಂದಾಗ ವಾತಾಪಿ ಬ್ರಾಹ್ಮಣನ ಶರೀರವನ್ನು ಸೀಳ್ಕೊಂಡು ಹೊರಗಡೆ ಬಂದ ತಕ್ಷಣನೇ ಆ ಇಬ್ಬರು ಕೂತ್ಕೊಂಡು ಆ ಬ್ರಾಹ್ಮಣರ ಶರೀರವನ್ನು ತಿಂದು ಭುಜಿಸ್ತಾ ಇದ್ರಂತೆ. ಹೀಗೆ ಬಹಳ ಜನರನ್ನು ಸಂಹಾರ ಮಾಡಿದ್ದಾರೆ. ಒಂದು ದಿನ ಆ ಕಡೆ ಹೋಗ್ತಾ ಇರುವಂತಹ ಅಗಸ್ತ್ಯ ಮಹರ್ಷಿಗಳು ಕೂಡ ಉಳಿದಿರುವಂತಹ ಬ್ರಾಹ್ಮಣರನ್ನು ಕರೆದಂಗೆ ಕರೀತಾರಂತೆ. ಅಗಸ್ತ್ಯ ಮಹರ್ಷಿಗಳು ತ್ರಿಕಾಲವೇದಿಗಳು, ಆದ್ದರಿಂದ ಅವರು ಮಾಡ್ತಾ ಇರುವಂತಹ ಮೋಸವನ್ನು ಗ್ರಹಿಸ್ತಾರಂತೆ. ಇಲ್ವಾಕ ಕರೆಯೋಷ್ಟರಲ್ಲಿ ಅಗಸ್ತ್ಯ ಮಹರ್ಷಿಗಳು ಮನೆಗೆ ಬಂದು ಭೋಜನ ಮಾಡ್ತಾರಂತೆ. ಭೋಜನ ಆದ್ಮೇಲೆ ತನ್ನ ಹೊಟ್ಟೆ ಮೇಲೆ ಕೈ ಹಾಕೊಂಡು ಜೀರ್ಣಂ ವಾತಾಪಿ ಜೀರ್ಣಂ ಅಂತ ಅಂತಾರಂತೆ, ಅಂದ್ಬಿಡ್ತಾರಂತೆ, ಜೀರ್ಣ ಆಗ್ಬಿಟ್ಟಿರುತ್ತಂತೆ. ಆಗ ಇದನ್ನು ತಿಳಿದಲೇ ಇರುವಂತ ಇಲ್ವಾಕ ಹಸ್ತೋದಕಗಳನ್ನು ಹಾಕ್ಬಿಟ್ಟು ವಾತಾಪಿ ಹೊರಗಡೆ ಬಾ ಅಂತಂತಾರಂತೆ. ಆಗ ನಿನ್ನ ತಮ್ಮನನ್ನು ಜೀರ್ಣ ಮಾಡ್ಕೊಂಡು ಯಮಲೋಕಕ್ಕೆ ಕಳಿಸ್ಬಿಟ್ಟಿದ್ದೀನಿ ಅಂತ ಅಗಸ್ತ್ಯ ಮಹರ್ಷಿಗಳು ಇಲ್ವಾಕನೊಂದಿಗೆ ಅಂತಾರಂತೆ. ಆಗ್ರಹಿಸಿದ ಇಲ್ವಾಕ ಘೋರವಾಗಿರುವಂತಹ ರೂಪವನ್ನು ಹೊಂದಿ ಅಗಸ್ತ್ಯರ ಮೇಲೆ ಬೀಳೋದಕ್ಕಾಗ್ತಾರಂತೆ. ಆಗ ಅಗಸ್ತ್ಯ ಮಹರ್ಷಿಗಳು ಒಂದು ಬಾರಿ ಕೋಪದಿಂದ ಹುಂಕಾರ ಮಾಡ್ತದಂಗೆ ಇಲ್ವಾಕ ಅಲ್ಲೇ ಬೂದಿಯಾಗಿ ಬಿದ್ದು ಬಿಡ್ತಾನಂತೆ. ಈ ವಾತಾಪಿ ಮತ್ತು ಇಲ್ವಾಕನನ್ನು ಅಗಸ್ತ್ಯ ಮಹರ್ಷಿಗಳು ಸಂಹರಿಸಿರುವಂತ ಪ್ರದೇಶವೇ ಅಗಸ್ತ್ಯ ಭ್ರಾತ ಆಶ್ರಮ ಅಂತ ಲಕ್ಷ್ಮಣ ಹೇಳ್ತಾರಂತೆ. ಅಗಸ್ತ್ಯ ಭ್ರಾತ ಆಶ್ರಮ ಅಂತ ಹೇಳ್ತಾರಂತೆ. ನಾವು ಚಿಕ್ಕ ಮಕ್ಕಳಿಗೆ ಊಟ ಮಾಡಿದ ನಂತರ
ಒಂದು ಪೂರ್ವ ಕಾಲದಲ್ಲಿ ಒಂದಷ್ಟು 40 ವರ್ಷ 50 ವರ್ಷದ ಕೆಳಗೆ ಊಟ ಮಾಡಿಸಿದ ತಕ್ಷಣವೇ ಚಿಕ್ಕ ಮಕ್ಕಳಿಗೆ ಜೀರ್ಣಂ ವಾತಾಪಿ ಜೀರ್ಣಂ ಅಂತ 3 ಬಾರಿ ಹೊಟ್ಟೆಯನ್ನು ಸವರ್ತಾ ಇದ್ರಂತೆ. ಚಿಕ್ಕ ಮಕ್ಕಳಿಗೆ ಬರುವಂಥದ್ದು ಡೈಜೆಷನ್ ಇಶ್ಯೂ ಅಲ್ಲ, ಅದರಿಂದನೇ ಅಲ್ವಾ ಮಕ್ಕಳು ಹಾಳೋದು. ಈ ಥರ ಜೀರ್ಣಕ್ರಿಯೆಗೂ ಒಂದು ಮಂತ್ರವನ್ನು ಕೊಟ್ಟಿರುವಂಥ ಮಹಾಕಾವ್ಯ ಯಾವುದು ಅಂದರೆ ರಾಮಾಯಣ. ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ, ಮನೇಲಿ ಯಾರಿಗಾದ್ರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಊಟ ಮಾಡಿಸಿದ ನಂತರ, ತಿಂಗಳ ಮಕ್ಕಳಿಗೆ ಏನೋ ಒಂದು ಊಟ ಮಾಡಿಸ್ತಾ ಇರ್ತಾರಲ್ಲ, ಊಟ ಮಾಡಿಸಿದ ನಂತರ ಜೀರ್ಣಂ ವಾತಾಪಿ ಜೀರ್ಣಂ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಸರಿಯಾಗಿ ಜೀರ್ಣ ಆಗುತ್ತೆ. ದೊಡ್ಡವರಾದ್ರೂ ಮಾಡ್ಕೋಬಹುದು ಅಲ್ವಾ, ನನ್ನ ಮೇಲೆ ಜೋಕ್ ಹಾಕೋಬಹುದು. ಚಿಕ್ಕವ್ರಿಗೆ ನಾ ಕೆಲಸ ಮಾಡೋದು, ದೊಡ್ಡವ್ರಿಗೆ ಕೆಲಸ ಮಾಡೋದಿಲ್ಲ ಅಂತಂತಂದ್ರೆ ಚಿಕ್ಕವ್ರಿಗೂ ಇರುತ್ತೆ ಹೊಟ್ಟೆ, ದೊಡ್ಡವ್ರಿಗೂ ಇರುತ್ತೆ ಹೊಟ್ಟೆ. ಯಾರಾದ್ರೂ ಹೊಟ್ಟೆ ಮೇಲೆ ಕೈ ಹಾಕೊಂಡು ಜೀರ್ಣಂ ವಾತಾಪಿ ಜೀರ್ಣಂ ಅಂತಂದ್ರೆ ಜೀರ್ಣ ಸಮಸ್ಯೆ ಇರುವಂಥವ್ರಿಗೆ ಆ ಜೀರ್ಣ ಸಮಸ್ಯೆ ಬರ್ದಲೆ ಆಹಾರ ಜೀರ್ಣ ಆಗುತ್ತೆ ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.